ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅನ್ನು ಸೇರಿಕೊಳ್ಳೋದಕ್ಕೆ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ. ಅದರಲ್ಲಿ ಸಚಿವ ಸ್ಥಾನ ಕೊಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ತನಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಖಾತೆ ಕೊಟ್ಟರು ನಿರ್ವಹಿಸ್ತೀನಿ ಅಂತ ಹೇಳಿ ಶಾಸಕಿ ರೂಪಾ ಶಶಿಧರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಮಹಿಳೆಯರಿಗೆ ಮೀಸಲಾತಿಯನ್ನು ತಂದದ್ದೇ ಕಾಂಗ್ರೆಸ್ ಪಾರ್ಟಿ, ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಸಿಗಲಿ ಅಂತೇಳಿ ನಾನು ಆಗ್ರಹಿಸ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರೂಪಾ ಶಶಿಧರ್ ಅವರು. KGF ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಭಾಳಷ್ಟು ಕಾಂಗ್ರೆಸ್ನಲ್ಲಿ ಹೊಸದಾದಂಥ ಬೆಳವಣಿಗೆ ಆಗ್ತಾ ಇದೆ. DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಸಚಿವ ಸಂಪುಟ ಸೇರೋದಕ್ಕೆ ಭಾಳಷ್ಟು ಜನ ಸರ್ಕಸ್ ಪಡ್ತಾ ಇದ್ದಾರೆ. ಸೊ ತಾವು ಕೂಡ ಆಕಾಂಕ್ಷಿಗಳು, ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಮೇಡಮ್? ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಈಗ ಒಂದು ಸತಿ ಶಾಸಕರಾದಮೇಲೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇನ್ನೂ ಒಂದು ಉತ್ತಮವಾಗಿರುವಂಥ ಜವಾಬ್ದಾರಿ ಸಿಗಲಿ ಅಥವಾ ಸಚಿವ ಸಂಪುಟದಲ್ಲಿ ನಾವೊಂದು ಭಾಗ ಆಗಿ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಆದ್ಯತೆ ಸಿಗಲಿ ಅನ್ನೋವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಮುಖ್ಯಮಂತ್ರಿಗಳ ಜೊತೆನೇ ತಾವು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋವಂಥ ಭಾಳ ಜನ ಉತ್ಸಾಹದಿಂದ ಆಸಕ್ತಿಯಿಂದ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜನಗಳಿಂದ ಆಯ್ಕೆ ಆಗಿ ಬಂದಿರೋರಿಗೆ ಇನ್ನೊಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗಿ ಬರೀ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಸಚಿವ ಸಂಪುಟಕ್ಕೆ ಬಂದಾಗ ಇಡೀ ರಾಜ್ಯದ ಸಮಸ್ಯೆಗಳಿಗೆ ಆದ್ಯತೆ ಕೊಡಬೇಕಾಗತ್ತೆ. ಜನಗಳ ಜೊತೆ ಒಡನಾಟ ಜಾಸ್ತಿ ಆಗುತ್ತೆ. ಭಾಳ ಜವಾಬ್ದಾರಿಯಿಂದ ತಿಳುವಳಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಬದ್ಧತೆ ಮೇಲೆ ಪಕ್ಷದಲ್ಲಿ ಹಿರಿಯ ನಾಯಕರು ಇರ್ತಾರೆ, ರಾಷ್ಟ್ರೀಯ ನಾಯಕರು ಇರ್ತಾರೆ. ಅವರು ಆಲೋಚನೆ ಮಾಡಿ ಯಾವ ಕ್ಷೇತ್ರವಾರು ಯಾವ ರೀತಿ ಅವರಿಗೆ ಅವಕಾಶ ಕೊಡಬೇಕು, ಜವಾಬ್ದಾರಿಯಿಂದ ಸ್ಥಾನಮಾನ ಕೊಡಬೇಕು ಅಂತ ಅದು ಪಕ್ಷದ ಹಿರಿಯರಿಗೆ ಜವಾಬ್ದಾರಿಗೆ ಬಿಟ್ಟಿರುವಂಥದ್ದು. ತಾವು ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಾ? ಯಾಕಂತಂದರೆ ಮುನಿಯಪ್ಪ ಅವರು ತಮ್ಮ ತಂದೆಯವರು ಅವರು ಕೂಡ ಹೇಳಿದರು ಬಿಟ್ಕೊಡೋದಕ್ಕೆ ನಾನು ಕೂಡ ಸಿದ್ಧನಾಗಿದ್ದೇನೆ ಅನ್ನೋಂಥದ್ದು. ಸರ್ಕಾರದ ಕೆಲವೊಂದು ನಿರ್ಧಾರಗಳಿಗೆ ಬದ್ಧವಾಗಿರಬೇಕು, ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನನಗಿಲ್ಲ. ಏನು ಯಾಕಂತಂದರೆ ಮಹಿಳೆ ಅನ್ನೋಂಥ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ರೀತಿ ಒಂದೇ ಖಾತೆಯನ್ನು ಹಿಂದಿನಿಂದನೂ ಕೂಡ ನಿರ್ವಹಿಸ್ಕೊಂಡ್ಬರ್ತಾ ಇರೋದು. ಕೊಡಲಿ, ಅವಕಾಶ ಕೊಟ್ಟಾಗ ಕೆಲಸ ಕಲೀಲಿಕ್ಕಾಗತ್ತೆ. ಕೆಲಸ ಕಲಿತು ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕಾಗತ್ತೆ, ಧ್ವನಿ ಆಗ್ಲಿಕ್ಕಾಗತ್ತೆ. ಅವಕಾಶಗಳು ಕೊಡಲಿ ಫಸ್ಟು, ಅದಾದಮೇಲೆ ಬೇರೆ ಖಾತೆ ವಿಚಾರ ಎಲ್ಲ ಆಮೇಲೆ. ಹೈಕಮಾಂಡ್ ಏನಾದ್ರು ಭೇಟಿಯಾಗಿದ್ದೀರಾ, ಮನವಿ ಮಾಡಿದ್ದೀರಾ? DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀರಾ? ವೈಯಕ್ತಿಕವಾಗಿ ನಾನು ನಮ್ಮ ರಾಜ್ಯ ನಾಯಕರನ್ನು ನಂಬಿಕೆಯಿಂದ ಇದ್ದೀವಿ. ಅವರಿಗೆ ಗೊತ್ತಿದೆ, ರಾಜ್ಯದ ಎಲ್ಲ ವಿಚಾರಗಳು ಗೊತ್ತಿದೆ. ನಾವು ರಾಷ್ಟ್ರೀಯ ನಾಯಕರ ಜೊತೆ ಯಾರ ಜೊತೆನೂ ನಾನೇನು ಭೇಟಿ ಆಗಿಲ್ಲ, ಮಾತಾಡಿಲ್ಲ. ನಮ್ಮ ರಾಜ್ಯದಲ್ಲೂ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡಲಿ ಅನ್ನೋವಂಥ ಆಲೋಚನೆ ಇದೆ ನನಗೆ. ಥ್ಯಾಂಕ್ ಯು, ಗುಡ್ ಲಕ್ ಮೇಡಮ್. ಇದಿಷ್ಟು ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರ ಮಾತು. ನಾನು ಕೂಡ ಸಚಿವಾಕಾಂಕ್ಷೆ, ಹೀಗಾಗಿ ಒಂದು ಅವಕಾಶ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಂಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅನ್ನು ಸೇರಿಕೊಳ್ಳೋದಕ್ಕೆ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ. ಅದರಲ್ಲಿ ಸಚಿವ ಸ್ಥಾನ ಕೊಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ತನಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಖಾತೆ ಕೊಟ್ಟರು ನಿರ್ವಹಿಸ್ತೀನಿ ಅಂತ ಹೇಳಿ ಶಾಸಕಿ ರೂಪಾ ಶಶಿಧರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಮಹಿಳೆಯರಿಗೆ ಮೀಸಲಾತಿಯನ್ನು ತಂದದ್ದೇ ಕಾಂಗ್ರೆಸ್ ಪಾರ್ಟಿ, ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಸಿಗಲಿ ಅಂತೇಳಿ ನಾನು ಆಗ್ರಹಿಸ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರೂಪಾ ಶಶಿಧರ್ ಅವರು. KGF ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಭಾಳಷ್ಟು ಕಾಂಗ್ರೆಸ್ನಲ್ಲಿ ಹೊಸದಾದಂಥ ಬೆಳವಣಿಗೆ ಆಗ್ತಾ ಇದೆ. DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಸಚಿವ ಸಂಪುಟ ಸೇರೋದಕ್ಕೆ ಭಾಳಷ್ಟು ಜನ ಸರ್ಕಸ್ ಪಡ್ತಾ ಇದ್ದಾರೆ. ಸೊ ತಾವು ಕೂಡ ಆಕಾಂಕ್ಷಿಗಳು, ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಮೇಡಮ್? ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಈಗ ಒಂದು ಸತಿ ಶಾಸಕರಾದಮೇಲೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇನ್ನೂ ಒಂದು ಉತ್ತಮವಾಗಿರುವಂಥ ಜವಾಬ್ದಾರಿ ಸಿಗಲಿ ಅಥವಾ ಸಚಿವ ಸಂಪುಟದಲ್ಲಿ ನಾವೊಂದು ಭಾಗ ಆಗಿ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಆದ್ಯತೆ ಸಿಗಲಿ ಅನ್ನೋವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಮುಖ್ಯಮಂತ್ರಿಗಳ ಜೊತೆನೇ ತಾವು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋವಂಥ ಭಾಳ ಜನ ಉತ್ಸಾಹದಿಂದ ಆಸಕ್ತಿಯಿಂದ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ.
ಜನಗಳಿಂದ ಆಯ್ಕೆ ಆಗಿ ಬಂದಿರೋರಿಗೆ ಇನ್ನೊಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗಿ ಬರೀ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಸಚಿವ ಸಂಪುಟಕ್ಕೆ ಬಂದಾಗ ಇಡೀ ರಾಜ್ಯದ ಸಮಸ್ಯೆಗಳಿಗೆ ಆದ್ಯತೆ ಕೊಡಬೇಕಾಗತ್ತೆ. ಜನಗಳ ಜೊತೆ ಒಡನಾಟ ಜಾಸ್ತಿ ಆಗುತ್ತೆ. ಭಾಳ ಜವಾಬ್ದಾರಿಯಿಂದ ತಿಳುವಳಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಬದ್ಧತೆ ಮೇಲೆ ಪಕ್ಷದಲ್ಲಿ ಹಿರಿಯ ನಾಯಕರು ಇರ್ತಾರೆ, ರಾಷ್ಟ್ರೀಯ ನಾಯಕರು ಇರ್ತಾರೆ. ಅವರು ಆಲೋಚನೆ ಮಾಡಿ ಯಾವ ಕ್ಷೇತ್ರವಾರು ಯಾವ ರೀತಿ ಅವರಿಗೆ ಅವಕಾಶ ಕೊಡಬೇಕು, ಜವಾಬ್ದಾರಿಯಿಂದ ಸ್ಥಾನಮಾನ ಕೊಡಬೇಕು ಅಂತ ಅದು ಪಕ್ಷದ ಹಿರಿಯರಿಗೆ ಜವಾಬ್ದಾರಿಗೆ ಬಿಟ್ಟಿರುವಂಥದ್ದು. ತಾವು ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಾ? ಯಾಕಂತಂದರೆ ಮುನಿಯಪ್ಪ ಅವರು ತಮ್ಮ ತಂದೆಯವರು ಅವರು ಕೂಡ ಹೇಳಿದರು ಬಿಟ್ಕೊಡೋದಕ್ಕೆ ನಾನು ಕೂಡ ಸಿದ್ಧನಾಗಿದ್ದೇನೆ ಅನ್ನೋಂಥದ್ದು. ಸರ್ಕಾರದ ಕೆಲವೊಂದು ನಿರ್ಧಾರಗಳಿಗೆ ಬದ್ಧವಾಗಿರಬೇಕು, ಅದರ ಬಗ್ಗೆ ಹೆಚ್ಚಿನ ಚರ್ಚೆ ನನಗಿಲ್ಲ. ಏನು ಯಾಕೆಂತಂದರೆ ಮಹಿಳೆ ಅನ್ನೋಂಥ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ರೀತಿ ಒಂದೇ ಖಾತೆಯನ್ನು ಹಿಂದಿನಿಂದನೂ ಕೂಡ ನಿರ್ವಹಿಸ್ಕೊಂಡು ಕೊಡ್ಲಿ, ಅವಕಾಶ ಕೊಟ್ಟಾಗ ಕೆಲಸ ಕಲೀಲಿಕ್ಕಾಗತ್ತೆ. ಕೆಲಸ ಕಲಿತು ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕಾಗತ್ತೆ, ಧ್ವನಿ ಆಗ್ಲಿಕ್ಕಾಗತ್ತೆ. ಅವಕಾಶಗಳು ಕೊಡಲಿ ಫಸ್ಟು, ಅದಾದಮೇಲೆ ಬೇರೆ ಖಾತೆ ವಿಚಾರ ಎಲ್ಲ ಆಮೇಲೆ. ಹೈಕಮಾಂಡ್ ಏನಾದ್ರು ಭೇಟಿಯಾಗಿದ್ದೀರಾ, ಮನವಿ ಮಾಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀರಾ? ವೈಯಕ್ತಿಕವಾಗಿ ನಾನು ನಮ್ಮ ರಾಜ್ಯ ನಾಯಕರನ್ನು ನಂಬಿಕೆಯಿಂದ ಇದ್ದೀವಿ. ಅವರಿಗೆ ಗೊತ್ತಿದೆ, ರಾಜ್ಯದ ಎಲ್ಲ ವಿಚಾರಗಳು ಗೊತ್ತಿದೆ. ನಾವು ರಾಷ್ಟ್ರೀಯ ನಾಯಕರ ಜೊತೆ ಯಾರ ಜೊತೆನೂ ನಾನು ಏನು ಭೇಟಿ ಆಗಿಲ್ಲ, ಮಾತಾಡಿಲ್ಲ. ನಮ್ಮ ರಾಜ್ಯದಲ್ಲೂ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡಲಿ ಅನ್ನೋವಂಥ ಆಲೋಚನೆ ಇದೆ ನನಗೆ. ಥ್ಯಾಂಕ್ ಯು, ಗುಡ್ ಲಕ್ ಮೇಡಮ್. ಇದಿಷ್ಟು ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರ ಮಾತು. ನಾನು ಕೂಡ ಸಚಿವಾಕಾಂಕ್ಷೆ, ಹೀಗಾಗಿ ಒಂದು ಅವಕಾಶ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಂಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆ ಶಿವಕುಮಾರ್ ಅವರ ಕ್ಯಾಬಿನೆಟನ್ನು ಸೇರಿಕೊಳ್ಳೋದಕ್ಕೆ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ. ಅದರಲ್ಲಿ ಸಚಿವ ಸ್ಥಾನ ಕೊಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ತನಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಯಾರನ್ನೂ ಕೇಳೋದಿಲ್ಲ, ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಖಾತೆ ಕೊಟ್ಟರು ನಿರ್ವಹಿಸ್ತೀನಿ ಅಂತ ಹೇಳಿ ಶಾಸಕಿ ರೂಪಾ ಶಶಿಧರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಮಹಿಳೆಯರಿಗೆ ಮೀಸಲಾತಿಯನ್ನು ತಂದದ್ದೇ ಕಾಂಗ್ರೆಸ್ ಪಾರ್ಟಿ, ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಸಿಗಲಿ ಅಂತೇಳಿ ನಾನು ಆಗ್ರಹಿಸ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರೂಪಾ ಶಶಿಧರ್ ಅವರು. KGF ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಭಾಳಷ್ಟು ಕಾಂಗ್ರೆಸ್ನಲ್ಲಿ ಹೊಸದಾದಂಥ ಬೆಳವಣಿಗೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಸಚಿವ ಸಂಪುಟ ಸೇರೋದಕ್ಕೆ ಭಾಳಷ್ಟು ಜನ ಸರ್ಕಸ್ ಪಡ್ತಾ ಇದ್ದಾರೆ. ಸೊ ತಾವು ಕೂಡ ಆಕಾಂಕ್ಷಿಗಳು, ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಮೇಡಮ್? ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಈಗ ಒಂದು ಸತಿ ಶಾಸಕರಾದಮೇಲೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇನ್ನೂ ಒಂದು ಉತ್ತಮವಾಗಿರುವಂಥ ಜವಾಬ್ದಾರಿ ಸಿಗಲಿ, ಅಥವಾ ಸಚಿವ ಸಂಪುಟದಲ್ಲಿ ನಾವೊಂದು ಭಾಗ ಆಗಿ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಆದ್ಯತೆ ಸಿಗಲಿ ಅನ್ನೋವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಮುಖ್ಯಮಂತ್ರಿಗಳ ಜೊತೆನೇ ತಾವು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋಂಥ ಭಾಳ ಜನ ಉತ್ಸಾಹದಿಂದ ಆಸಕ್ತಿಯಿಂದ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜನಗಳಿಂದ ಆಯ್ಕೆ ಆಗಿ ಬಂದಿರೋರಿಗೆ ಇನ್ನೊಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗಿ ಬರೀ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಸಚಿವ ಸಂಪುಟಕ್ಕೆ ಬಂದಾಗ ಇಡೀ ರಾಜ್ಯದ ಸಮಸ್ಯೆಗಳಿಗೆ ಆದ್ಯತೆ ಕೊಡಬೇಕಾಗತ್ತೆ. ಜನಗಳ ಜೊತೆ ಒಡನಾಟ ಜಾಸ್ತಿ ಆಗುತ್ತೆ. ಭಾಳ ಜವಾಬ್ದಾರಿಯಿಂದ ತಿಳುವಳಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಬದ್ಧತೆ ಮೇಲೆ ಪಕ್ಷದಲ್ಲಿ ಹಿರಿಯ ನಾಯಕರು ಇರ್ತಾರೆ, ರಾಷ್ಟ್ರೀಯ ನಾಯಕರು ಇರ್ತಾರೆ. ಅವರು ಆಲೋಚನೆ ಮಾಡಿ ಯಾವ ಕ್ಷೇತ್ರವಾರು ಯಾವ ರೀತಿ ಅವರಿಗೆ ಅವಕಾಶ ಕೊಡಬೇಕು, ಜವಾಬ್ದಾರಿಯಿಂದ ಸ್ಥಾನಮಾನ ಕೊಡಬೇಕು ಅಂತ ಅದು ಪಕ್ಷದ ಹಿರಿಯರಿಗೆ ಜವಾಬ್ದಾರಿಗೆ ಬಿಟ್ಟಿರುವಂಥದ್ದು. ತಾವು ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಾ? ಯಾಕಂತಂದರೆ ಮುನಿಯಪ್ಪ ಅವರು ತಮ್ಮ ತಂದೆಯವರು ಅವರು ಕೂಡ ಹೇಳಿದರು ಬಿಟ್ಕೊಡೋದಕ್ಕೆ ನಾನು ಕೂಡ ಸಿದ್ಧನಾಗಿದ್ದೇನೆ ಅನ್ನೋಂಥದ್ದು. ಸರ್ಕಾರದ ಕೆಲವೊಂದು ನಿರ್ಧಾರಗಳಿಗೆ ಬದ್ಧವಾಗಿರಬೇಕು, ಅದರ ಬಗ್ಗೆ ಹೆಚ್ಚಿನ ಚರ್ಚೆ ನನಗಿಲ್ಲ. ಏನು ಯಾಕೆಂತಂದರೆ ಮಹಿಳೆ ಅನ್ನೋಂಥ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ರೀತಿ ಒಂದೇ ಖಾತೆಯನ್ನು ಹಿಂದಿನಿಂದನೂ ಕೂಡ ನಿರ್ವಹಿಸ್ಕೊಂಡು ಬರ್ತಾ ಇರೋದು. ಕೊಡಲಿ, ಅವಕಾಶ ಕೊಟ್ಟಾಗ ಕೆಲಸ ಕಲೀಲಿಕ್ಕಾಗತ್ತೆ. ಕೆಲಸ ಕಲಿತು ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕಾಗತ್ತೆ, ಧ್ವನಿ ಆಗ್ಲಿಕ್ಕಾಗತ್ತೆ. ಅವಕಾಶಗಳು ಕೊಡಲಿ ಫಸ್ಟು, ಅದಾದಮೇಲೆ ಬೇರೆ ಖಾತೆ ವಿಚಾರ ಎಲ್ಲ ಆಮೇಲೆ. ಹೈಕಮಾಂಡ್ ಏನಾದ್ರು ಭೇಟಿಯಾಗಿದ್ದೀರಾ, ಮನವಿ ಮಾಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀರಾ? ವೈಯಕ್ತಿಕವಾಗಿ ನಾನು ನಮ್ಮ ರಾಜ್ಯ ನಾಯಕರನ್ನು ನಂಬಿಕೆಯಿಂದ ಇದ್ದೀವಿ. ಅವರಿಗೆ ಗೊತ್ತಿದೆ, ರಾಜ್ಯದ ಎಲ್ಲ ವಿಚಾರಗಳು ಗೊತ್ತಿದೆ. ನಾವು ರಾಷ್ಟ್ರೀಯ ನಾಯಕರ ಜೊತೆ ಯಾರ ಜೊತೆನೂ ನಾನು ಏನು ಭೇಟಿ ಆಗಿಲ್ಲ, ಮಾತಾಡಿಲ್ಲ. ನಮ್ಮ ರಾಜ್ಯದಲ್ಲೂ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡಲಿ ಅನ್ನೋವಂಥ ಆಲೋಚನೆ ಇದೆ ನನಗೆ. ಥ್ಯಾಂಕ್ ಯು, ಗುಡ್ ಲಕ್ ಮೇಡಮ್.
ಇದಿಷ್ಟು ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರ ಮಾತು. ನಾನು ಕೂಡ ಸಚಿವಾಕಾಂಕ್ಷೆ, ಹೀಗಾಗಿ ಒಂದು ಅವಕಾಶ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.